धर्मरताय च भजतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಲಕ್ಷ್ಮೀ ಮಹಾಲಕ್ಷ್ಮಿ ಕೃಷ್ಣ ಬಾ ಮುಂದೆ. ತಗೊಳ್ಳಿ ಮಂಗಳಾರತಿ ತಗೊಳ್ಳಿ. ನೋಡಿ, ನಮ್ಮೆಲ್ಲರಿಗೂ ಒಳ್ಳೇದಾಗಬೇಕು ಅಂದರೆ ಗುರುವಾರ ನಾವು ಮಾಂಸ ತಿನ್ನೋದನ್ನ ಬಿಟ್ಬಿಡೋಣ. ಮನೆಯಲ್ಲೂ ಮಾಡೋದು ಬೇಡ, ತಿನ್ನೋದು ಬೇಡ. ಏನಂತೀರಪ್ಪ? ಆಯ್ತಮ್ಮ, ಸರಿ. ಅಮ್ಮ, ಗುರುವಾರ ಮಾತ್ರನಾ? ಗುರುವಾರ ಮಾತ್ರ. ಅಮ್ಮ, ಇದ್ಯಾಕಮ್ಮ ಯಾರ್ದು ಫೋಟೋ ಇಟ್ಟಿದ್ಯಾ ದೇವ್ರ ಫೋಟೋ ಪಕ್ಕ? ಅವರು ನಿಮ್ಮ ಅಜ್ಜಿನಮ್ಮ, ನನ್ನ ತಾಯಿ. ಅವ್ರು ಇವಾಗ ಇದ್ದಿದ್ದಿದ್ರೆ ನಾವು ಇಷ್ಟೊಂದೆಲ್ಲ ಕಷ್ಟನೇ ಪಡಬೇಕಾಗಿರಲಿಲ್ಲ ಲಕ್ಷ್ಮಿ. ಏನು ಮಾಡೋದು, ನಮ್ಮ ಹಣೆ ಬರ ಸರಿ ಇಲ್ಲ. ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡೆ. ನಾನು ಮೊನ್ನೆ ಯಾವುದೋ ಒಂದು ಸೀರೆ ಹುಡುಕ್ತಾ ಇದ್ದೆ ಟ್ರಂಕಲ್ಲಿ. ಆವಾಗ ಫೋಟೋ ಸಿಕ್ತು ನೋಡು. ಎಷ್ಟು ವರ್ಷಗಳಾಗೋಗಿತ್ತು ಆ ಟ್ರಂಕಲ್ಲಿ ಫೋಟೋ ಇಟ್ಟು. ಈಗ ಸಿಕ್ತು, ಅದಕ್ಕೆ ನೀಟಾಗಿ ಒರೆಸ್ಬಿಟ್ಟು ಗೋಡೆಗೆ ಹಾಕ್ತೆ. ಹಾಂ, ನಿಮ್ಮ ಅಜ್ಜಿಗೂ ಕೈ ಮುಗಿರಿ, ನಿಮ್ಮ ಅಜ್ಜಿ ಆಶೀರ್ವಾದನೂ ನಿಮಗೆ ಸಿಗುತ್ತೆ. ಅಯ್ಯೋ 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 ಅಯ್ಯೋ, ಲೋ 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 ರಾವಣ, ಬೇಗ ಬಾರೋ ಇಲ್ಲಿ. ಎಂತ ಕೆಲಸ ಮಾಡೋ ನೋಡೋ ಇವಳು. ನಾನು ಗಿತ್ತಿ ಅಲ್ಲ, ಎಷ್ಟೇ ಧೈರ್ಯ ನಿನಗೆ? ನನ್ನ ಮನೇಲಿ ಇದ್ಯಾವುದೋ ಫೋಟೋ ನೆದಾಕೊಂಡಿದ್ಯಲ್ಲ, ಎಷ್ಟು ಧೈರ್ಯನೇ ನಿನಗೆ? ಅಯ್ಯೋ ಅದೇ, ಅದು ನಮ್ಮ ತಾಯಿ ಫೋಟೋ ಟ್ರಂಕಲ್ಲಿ ಸಿಕ್ತು, ಅದಕ್ಕೆ ನಾನು ಹಾಕ್ತೆ. ಏನಾಯ್ತು ಇವಾಗ? ಸತ್ತಿರೋರ್ ಫೋಟೋ ಪೂಜೆ ಮಾಡ್ಬೋದಲ್ಲ? ನಿಮ್ಮ ತಾಯಿ ಫೋಟೋನ ನಿನ್ನ ತವ್ರ ಮನೇಲಿ ಇಟ್ಕೊಂತಾರೆ, ಗಂಡನ ಮನೇಲಿ ಯಾರೋ ಇಟ್ಕೋತಾರೆ? ನೋಡೋ ರಾಮಣ್ಣ, ಎಂತ ಕೆಲಸ ಮಾಡೋಳು ಇವಳು. ಅವ್ರ ಅಮ್ಮನ ಫೋಟೋ ತಗೊಬಂದು ನಮ್ಮನೇಲಿ ಇಟ್ಕೊಂಡವಳಲ್ಲ. ಎಷ್ಟು ಧೈರ್ಯ ಇರಬೇಕು ಇವಳಿಗೆ. ಯಾವತ್ತನ ನನ್ನ ಗಂಡನ ಫೋಟೋ ಇಕ್ಕೋಳ ಇವಳು ಪೂಜೆ ಮಾಡೋಳ ಕೇಳು. ಅಯ್ಯೋ ಅದೇ, ನನಗೆ ಮಾವನ ಫೋಟೋ ಮನೇಲಿಲ್ಲ. ಮನೇಲಿ ಇದ್ದಿದ್ರೆ ಅವ್ರ ಫೋಟೋನು ಇಡ್ತಾ ಇದ್ದೆ. ಇಡ್ತಾ ಇಲ್ಲಂತೆ. ಅಲ್ಲ, ಮಾವು ನನ್ನ ಫೋಟೋ ಇಟ್ಕೊಳಕ್ಕಾಗಿಲ್ಲ ನಿನ್ನ ಕೈಲಿ, ಇಲ್ಲ ಅಂತ ಸುಮ್ಮನಾಗ್ಬಿಟ್ಯಾ? ರಾಮಣ್ಣಂಗೆ ಹೇಳಿದಿದ್ರೆ ತಂದು ಕೊಡ್ತಿದ್ನಪ್ಪ. ಆಯ್ತು ಬಿಡಿ, ಇವಾಗೇನು, ಇವಾಗ ತಂದು ಕೊಟ್ರೆ ಇಡ್ತೀನಿ. ಇಡಬೇಕು ಇವತ್ತೇ, ಈಗಲೇ. ಹೋಗ್ಲಾ? ಹೋಗಿ ನಿಮ್ಮಪ್ಪನ ಫೋಟೋನ ಕಟ್ಟಗಾಜ್ ಹಾಕ್ಸಿ ದೊಡ್ಡದಾಗಿ ತಗೊಂಬ ಮಾಡಿಸ್ಕೊಂಡು. ಆಯ್ತಮ್ಮ, ಈಗಲೇ ಹೋಗ್ತೀನಿ. ಅಂಗಡಿ ಮುಚ್ಚಿದ್ರು ಪರವಾಗಿಲ್ಲ, ತೆಗ್ಸಿ ಹಾಕ್ಸ್ಕೊಂಬತ್ತೀನಿ. ಅಷ್ಟು ಮಾಡು. ನನ್ನ ಹತ್ರ ಒಂದು ಚಿಕ್ಕ ಫೋಟೋ ಐತೆ, ತಗೊಂಡೋಗಿ ಕೊಡು, ದೊಡ್ಡದಾಗಿ ಹಾಕೊಡು ಅಂತ ಹೇಳು. ಏಯ್, ತೆಗಿ ಇದನ್ನ, ತೆಗಿ ನಿಮ್ಮ ಅಮ್ಮನ ಫೋಟೋನ. ದಯವಿಟ್ಟು ಅತ್ತೆ ತೆಗಿ ಅಂತ ಹೇಳ್ಬೇಡಿ. ನಮ್ಮಮ್ಮ ಇತ್ತೀಚೆಗೆ ನಂಗೆ ತುಂಬ ನೆನಪಾಗ್ತಿದ್ದಾರೆ, ಅದಕ್ಕೆ ಹಾಕ್ತೆ ಅಷ್ಟೆ. ಬೇಕಾದ್ರೆ ಮಾವೊಂದು ಇರಲಿ, ಜೊತೆಗೆ ನಮ್ಮ ಅಮ್ಮಂದೂ ಇರಲಿ. ಬೇಡ ಅಂತ ಹೇಳ್ತಿದ್ದೀನಲ್ಲ, ತೆಗಿ, ಈಗಲೇ ತೆಗೆದು ಬಿಡಬೇಕು. ಬೇಡ ಅತ್ತೆ, ದಯವಿಟ್ಟು ಬೇಡ ಅತ್ತೆ, ಇರಲಿ ಬಿಡಿ ಅತ್ತೆ, ಅದರಿಂದ ನಿಮ್ಗೆ ಏನೂ ತೊಂದರೆ ಆಗಲ್ಲ. ಏನ? ಯಾವ ನೋಡ್ರು ನಿಮ್ಮ ಅಮ್ಮನ ಫೋಟೋ ನೋಡ್ಕೊಂಡು ಓಡಾಡ್ಬೇಕಾ ನಾವು? ಅದು ನಮ್ಮ ಮನೇಲಿ. ತೆಗೆದು ಬಿಡಿ ಇವಾಗ. ಅತ್ತೆ ದಯವಿಟ್ಟು ಅತ್ತೆ, ಬೇಡ, ಇರಲಿ ಬಿಡಿ. ಹಿಂಗೆಲ್ಲ ಕೇಳಲ್ಲ, ನಾನೇ ತೆಗಿತೀನಿ, ಬರೇ ಕಡಿಕೆ. ಅಯ್ಯೋ ಅತ್ತೆ, ಬೇಡ ಅತ್ತೆ. ಬೇಡತ್ತೆ. ಏನಿರ ಅಪ್ಪನ ಮನೆ ಅನ್ಕೊಬಿಟ್ಟವಳು. ಏನು ಯಾರಿಗೂ ಇಲ್ದಿರ ಅವ್ವ ಇವಳಿಗೆ ತಂದು ಹಾಕೊಂಡ್ಬಿಟ್ಲು ಗೋಡೆ ಮೇಲೆ. ಈ ಫೋಟೋ ನನ್ನ ಕಣ್ಣಿಗೆ ಬೀಳ್ ಕೂಡ್ದು. ಅಬ್ಬಬ್ಬಬ್ಬ, ಇರವ್ವ ಇದು ಬಿಟ್ಟಿದ್ರೆ ಪ್ರಳಯ ಮಾಡ್ಬಿಟ್ಟಿರೋಳು. ಅಮ್ಮ, ಏನಾಗಿಲ್ಲ ಫೋಟೋಗೆ. ಅಬ್ಬಬ್ಬಬ್ಬಬ್ಬಬ್ಬ, ಏನಾಗ್ಬಿಡ್ತು ಅಂತ ಏನು ಗಾಬರಿ ಆಗ್ಬಿಡ್ತಾಳ. ತಗೊಂಡೋಗಿ ಬಿಸಾಕನ ತಿಪ್ಪೆಗೆ ಅನ್ಕೊಂಡಿದ್ದೆ. ನೋಡೋ, ಎಲ್ಲಾನ ಇಕ್ಕ ನೀನು. ಬೇಕಾರೆ ನೀನು ರೂಮಾಗಿ ಮಾಡಿಕ. ನನ್ನ ಕಣ್ಣು ಮುಂದೆ ನಾನು ಮಲಗೋ ಜಾಗತಾವ್ ಇರಬಾರ್ದು. ಏನ? ಆಯ್ತು. ಹೋಗು ರಮಣ, ಹೋಗಿ ತಗೊಂಬ ನಿಮ್ಮ ಅಪ್ಪನ ಫೋಟೋನ. ಸರಿನಮ್ಮ. ನನ್ನ ಮನೇಲಿ ಇವ್ರ ಅಮ್ಮನ ಫೋಟೋ ಇಟ್ಕೊಂಡ್ರೆ ನಾನು ಬಿಟ್ಬಿಡ್ತೀನ? ಮಳ್ಳಿ ಏನು ನಾಟಕ ಮಾಡ್ತಾಳು. ಅಮ್ಮ, ನನ್ನ ಕ್ಷಮಿಸ್ಬೇಡಮ್ಮ. ಇಲ್ಲಿರೋರು ಮನುಷ್ಯರಲ್ಲ, ರಾಕ್ಷಸರು.
ನಿನ್ನೊಂದು ಫೋಟೋ ಹಿಡ್ಕೊಳಕ್ಕೂ ಬಿಡಲ್ಲ ಇವರು. ಇರಲಿ ಇರಲಿ, ಇವ್ರಿಗೂ ಒಂದಿನ ಇಂಥ ಕಾಲ ಬಂದೇ ಬರುತ್ತೆ. ಆಗ ಗೊತ್ತಾಗುತ್ತೆ ಇವ್ರಿಗೆ. ಇವ್ರಿಗೊಬ್ಳು ಮಗಳಿದ್ದಾಳಲ್ಲ. ಲಕ್ಷ್ಮೀ, ಮಹಾಲಕ್ಷ್ಮಿ, ಕೃಷ್ಣ. ಹೊತ್ತಾಯ್ತು, ನೀವು ಮಲ್ಕೊಳ್ರಿ. ಅಜ್ಜಿ ಫೋಟೋ ಇನ್ಮೇಲೆ ಇಲ್ಲೇ ಇರುತ್ತೆ. ಪ್ರತಿದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಜ್ಜಿ ಫೋಟೋದ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಅಜ್ಜಿ ದೇವತೆ ಕಂಡ್ರು. ಎಷ್ಟು ದಾನ ಧರ್ಮ ಅಂತ ಮಾಡಿದಾರೆ ಗೊತ್ತಾ ನಿಮ್ಮಜ್ಜಿ? ಲೆಕ್ಕನೇ ಇಲ್ಲ, ಲೆಕ್ಕನೇ ಇಲ್ಲ. ಆದರೆ ಅವ್ರ ಮಗಳಾಗಿರೋ ನನಗೆ ಇಷ್ಟು ಕಷ್ಟಗಳು. ಮುಂದೆ ಎಲ್ಲಿವರೆಗೂ ಹೋಗುತ್ತೆ ನನ್ನ ಜೀವನ ಗೊತ್ತಿಲ್ಲ. ಎರಡೆರಡು ಪಾತ್ರೆ ಇದೆ ಹಿತ್ತಲಲ್ಲಿ, ಹೋಗ್ಬಿಟ್ಟು ತಿಕ್ಬಿಟ್ಟು ಬರ್ತೀನಿ. ಬೆಳಗ್ಗೆ ಸ್ಕೂಲ್ ಇದೆಯಲ್ಲ, ಮಲ್ಕೊಳ್ರಪ್ಪ ನೀವು. ಆಯ್ತಮ್ಮ. ಅಪ್ಪ, ಜಯಕ್ಕನ ಮಾತ್ರ ಹಿಡ್ಕೊಂಬರಷ್ಟು ಕಾಲೇ ನೋವು ಬರ್ತಪ್ಪ. ಇತ್ತೀಚೆಗೆ ನನಗೇನು ವಯಸ್ಸಾಗ್ತಿದ್ಯೋ ಹಿಂಗೆ ಏನೋ. ಆ ಜಯಕ್ಕನ ಕಂಡ ಅದು ಏನು ಮಾಡ್ತಿದ್ದಾನೋ. ಅವ್ನ ಕಣ್ಣು ಕಾಣಿಸಿಲ್ಲ ಅಂದರೆ ಸಾಕು, ಮೆತ್ತಗೆ ಹೋಗಿ ಜಯಕ್ಕನ್ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಆಗಿದ್ದಾಗ್ಲಿ ಅಂಗಡಿ ಮುಚ್ಚಿರ್ಲಿ, ತೆಗ್ಸಿ ತಗೊಂಬತ್ತಿ. ಹಬ್ಬ, ಸದ್ಯ ಹೋದ. ಅವನೇನಾದ್ರು ನೋಡಿದಿದ್ರೆ ದೊಡ್ಡ ಗಲಾಟೆನೇ ಮಾಡ್ತಿದ್ದ. ಕಾಣಿಸ್ಬಾರ್ದು ಸೆರಗು ಮುಚ್ಕೊಂಡು ಬಂದಿದ್ದೀನಿ ಅಂದ್ರೂ ಕಣ್ಣಿಗೆ ಬಿದ್ದರೆ ಯಾರು ಅಂತ ಕೇಳ್ತಾನೆ. ಇವಾಗ ಇವ್ರ ಅತ್ತೆ ಕೇಳಿ ಕಣ್ ತಪ್ಪಿಸ್ಕೊಳ್ಳೋದು ಹೆಂಗೋ. ಹೇಗ ಜಯಕ್ಕವ್ರ ಅತ್ತೆ ನಾನು ನೋಡಿಲ್ಲ. ಇವಾಗ ನಾನು ಅವ್ರ ಮುಂದೆ ಹೋದ್ರು ನಾನೇ ಗಿರ್ಜಿ ಅಂತ ಗೊತ್ತೇ ಆಗಲ್ಲ. ಇಲ್ಲೇ ಹಿಂದಿನ ಮನೆಯವಳು ಹೆಪ್ಪು ಮೊಸರು ಬೇಕಿತ್ತು ಅಂತ ಹೇಳ್ಬಿಡ್ತೀನಿ. ನೋಡಿದ್ರೆ ಅವರು ಇಲ್ಲ ಅಂದ್ರೆ ಜಯಕ್ಕನ್ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತೀನಿ. ಯಾರಮ್ಮ ನೀನು? ಹಿಂಗೆ ಮುಸ್ಕಾಕೊಂಡು ಬಂದು ಇಲ್ಲಿ ನಿಂತ್ಕೊಂಡ್ರೆ ನನಗೆ ಭಯ ಆಗೋಯ್ತು ನನಗೆ. ಅಯ್ಯೋ, ಅದ್ಯಾಕಂಟಿ ಭಯ ಆಯ್ತು? ನಾವು ಹಿಂಗೆ ಅಪ್ಪ, ಹೆಣ್ಮಕ್ಳು ತಲೆ ಮೇಲೆ ಸೆರಗಿರ್ಲೇಬೇಕು ನಮಗೆ, ಇಲ್ಲ ಅಂದ್ರೆ ಸರಿ ಹೋಗಲ್ಲ. ಹಾ ಒಳ್ಳೇದೇ, ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ನಮ್ಮ ಮನೇಲಿ ಒಂದೈತೆ ದಡೀದಿ, ತಲೆ ಮೇಲೆ ಸೆರಗಿರ್ಲಿ ಒಂದು ಟವಲ್ ಒದಿಸ್ಕೊಳ್ಳಲ್ಲ. ಅದೇನು ಸೊಸೆ ಅಂತ ಬಂದ್ಬಿಡ್ತಾವ ನನಗೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಇನ್ಯಾರ ಬಗ್ಗೆ? ನಾನು ಸೊಸೆ ಜಯ, ಅವಳ ಬಗ್ಗೆನೆ. ಅಯ್ಯೋ, ಎಲ್ಲರೂ ಹಿಂಗೆ ಒದ್ಕೊಳ್ಳೇಬೇಕು ತಲೆ ಮೇಲೆ ಅಂತ ಏನಿಲ್ವಲ್ಲ. ನಾನು ಓದ್ಕೋತೀನಿ ಅಷ್ಟೇ. ತಲೆ ಮೇಲೆ ಸೆರಗಿರ್ಲಿ ಬಿಡ್ಲಿ, ತೊಂದರೆ ಏನು? ನನಗೆ ತಲೆ ಮೇಲೆ ಸೆರಗಿರ್ಬೇಕಪ್ಪ. ಅದೇ ಕಣವ ಹೇಳಿದ್ದು, ಮದುವೆ ಆದ್ಮೇಲೆ ತಲೆ ಮೇಲೆ ಸೆರಗು ಹಾಕೊಂಡು ಓಡಾಡ್ಬೇಕು ಹೆಣ್ಮಕ್ಳು. ಕೆಟ್ಟ ಗಂಡಸರು ಕಣ್ಣು ಸರಿ ಇಲ್ಲ. ನಮ್ಮ ಮನೆಯೊಳಗೆ ಅವೆಲ್ಲ ಗೊತ್ತಿಲ್ಲ ಬಿಡು. ಮೈ ಮೇಲೆ ಜ್ಞಾನವೇ ಇಲ್ಲ. 3 ಮಕ್ಕಳು ತಾಯಿ, ಇನ್ನು ಹೆಂಗಂದ್ರೆ ಹಂಗೆ ಓಡಾಡ್ತಾಳೆ. ಬಿಟ್ಟರೆ ನಳಿಕೆ ಚೂಡಿದಾರನ್ನ ಹಾಕೊಂಡ್ಬಿಡ್ತಾಳೆ ಆಮೇಲೆ. ಅಯ್ಯಯ್ಯ, ಹಂಗೆ ಯಾಕೆ ಮಾತಾಡ್ತೀರಿ? ಹಂಗೆಲ್ಲ ಮಾಡಲ್ಲ ಬಿಡಿ ಜಯಕ್ಕ. ಅದು ಸರಿ, ಅವಳು ಏನನ್ನ ಮಾಡಲಿ. ಇವಾಗ ನೀನು ಯಾರು? ನೀನು ಇಲ್ಲಿಗೆ ಯಾಕೆ ಬಂದಿದ್ದಿ ಇಷ್ಟೊತ್ತಲ್ಲಿ? ನಿನಗೇನು ಬೇಕಿತ್ತು? ಆಂಟಿ, ನನ್ನ ಹೆಸರು ಗಾಯತ್ರಿ ಅಂತ. ನನಗೆ ಸ್ವಲ್ಪ ಹಾಲಿಗೆ ಹೆಪ್ಪು ಬೇಕಿತ್ತು. ಜಯಕ್ಕನ ಹತ್ರ ಹೆಪ್ಪಿಗೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ಹೆಪ್ಪು ಬೇಕಿತ್ತಾ? ಜಯ, ಲೇ ಜಯ, ಇದು ಯಾವ್ದೋ ಹೆಣ್ಮಕ್ಳು ಬಂದೈತೆ ಬಾರೆ, ಗಾಯತ್ರಿ ಅಂತೆ, ಹೆಪ್ಪಬೇಕಂತ ಕೊಡು. ಸರಿ ಕಣವ, ತಂದು ಕೊಡ್ತಾಳೆ, ಇಸ್ಕೊಂಡು ಹೋಗು. ಅವಳಿಗೂ ಒಂಚೂರು ಬುದ್ಧಿ ಹೇಳು, ತಲೆ ಬೆಳಿಂಗೆ ಸೆರಗು ಹಾಕೊಂಡು ಓಡಾಡು ಅಂತ. ನಂಗೆ ಯಾಕೋ ನಿದ್ದೆ ಬರ್ತೈತೆ, ಹೋಗಿ ಮನೆ ಕತೀನಿ. ಆಯ್ತು ಆಂಟಿ, ಈಗ ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ಈ ಮುದುಕಿ ಗೊತ್ತೇ ಆಗಲಿಲ್ಲ. ನಾನೇ ಗಿರ್ಜಿ ಅಂತ. ಯಾರು ಯಾರು ನೀವು? ಅಯ್ಯೋ ಜಯಕ್ಕ, ನಾನು ಗಿರ್ಜಿ. ಗಿರ್ಜಿ ನೀನೇನೆ? ಇದೇನು ತಲೆ ಮೇಲೆ ಮುಸ್ಕಾಕೊ ಬಂದಿದ್ಯಾ? ಅದು ಸರಿ, ನಮ್ಮತ್ತೆ ನೋಡಿದ್ರಾ? ಓ ಜಯಕ್ಕ, ನಿಮ್ಮತ್ತೆ ನೋಡಿದ್ರು ನನ್ನ. ನಾನು ನಿಮ್ಮತ್ತೆ ನೋಡಿರ್ಲಿಲ್ವಲ್ಲ, ಭಾರಿ ಕಿಲಾಡಿ ನಿಮ್ಮತ್ತೆ ಅಲ್ವೇ? ನಮ್ಮತ್ತೆಗೆ ನಿನ್ನ ಮೇಲೆ ಕೋಪ ಇದೆ. ಗಿಜ್ಜಿ ನೋಡಿ ಸಿಗ್ಲಿ ಮಾಡ್ತೀನಿ ನೋಡ್ಗೆ, ಹಂಗೆ ಹಿಂಗೆ ಅಂತ ಬೈಕೋತಿದ್ರು ಕಣೆ. ನನಗೆ ಗೊತ್ತಿತ್ತು ಹಿಂಗೆಲ್ಲ ಆಗತ್ತೆ ಅಂದ್ಬಿಟ್ಟು, ಅದಕ್ಕೆ ಮುಸ್ಕಾಕೊಂಡು ಬಂದಿದ್ದೆ ಯಾವುದಕ್ಕೂ ಇಲ್ಲಿ ಅಂತ. ನಿಮ್ಮ ಅತ್ತೆಗೆ ಗೊತ್ತಿಲ್ಲ ಬಿಡು ನಾನು ಯಾರು ಅಂತ. ನನ್ನ ಬಾಯಿ ನೋಡಿ ಮಾತ್ರ ಏನು ತಿಳ್ಕೊತಾರೆ ಅವರು, ನಾನು ಯಾರು ಅಂತ ಹೆಂಗೆ ಗೊತ್ತಾಗ್ಬಿಡತ್ತೆ? ಯಾವತ್ತಾದರೂ ನೋಡಿದ್ರು ನಾನೇ ಬಂದಿದ್ದು ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಅಯ್ಯೋ ಮಾರೈತಿ, ಹೃದಯನೇ ಬಾಯಿಗೆ ಬಂದಂಗೆ ಆಯಿತು ಕಣೆ. ಒಂದು ನಿಮಿಷ ಇರು, ಅಲ್ಲೋಗಿ ಮಾತಾಡೋಣ. ಗಿಜ್ಜಿ ಹಿಂಗೆಲ್ಲ ಆಗೋಯ್ತು ಕಣೆ. ಅಕ್ಕ, ನಿನ್ಗೆ ಅಮಾಯಕ ಥರ ಇದೆ, ಹಿಂಗೆ ಮಾಡ್ತಾರೆ ನಿನಗೆ. ನಿಮ್ಮ ಅತ್ತೆ ನೋಡಿದ್ನಲ್ಲ, ಎಂಥ ಬಾಯಿ ಬಡಕಿ. ನಾನು ಯಾರಂತಾನೆ ಗೊತ್ತಿಲ್ಲ ನಿಮ್ಮ ಅತ್ತೆಗೆ. ಆಗ ನಿನ್ನ ಬಗ್ಗೆ ಗುಣಗಾನ ಮಾಡೋಕ್ಕೆ ಶುರು ಮಾಡೇ ಬಿಟ್ಲು.
ಅಲ್ಲ ನಿಮ್ಮ ಅಮ್ಮನ ಫೋಟೋ ಯಾಕೆ ಹಾಕಂಗಿಲ್ವಂತೆ? ಅವಳಿಗೆ ಬೇಗ ನೆಗದ್ ಬೀಳು ಅಂತ ಹೇಳು, ಹಿಂದೆ ಹಾಕೋಬಿಡ್ತೀನಿ ಅಂತ ಹೇಳುವಂತೆ. ಅಯ್ಯೋ ಹಂಗೆಲ್ಲ ಆಗಲ್ಲ ಕಣೆ. ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ನಮ್ಮ ಅಮ್ಮನ ಫೋಟೋ ಹೊಡೆದೋಗಿದ್ದಿದ್ರೆ ಎಲ್ಲಿ ಹೋಗಿ ಹಾಕ್ಸ್ಕೊಂಬರ್ಲಿ ಹೇಳು. ಇದ್ದಿದ್ದು ಒಂದೇ ಫೋಟೋ, ಅದು ಹೊಡೆದಾಕ್ಬಿಡ್ತಿದ್ರು. ಅವಳ ಕೈ ಸೇದೋಗ, ಅವಳ ಕಾಲಿಗೆ ಏನು ಕರಿ ನಾಗರಾವ್ ಕಡಿಯ? ಹಾಂ, ಒಬ್ಳು ತಾಯಿಯಾಗಿ ಇನ್ನೊಬ್ಳು ಹೆಣ್ಣು ಮಗಳ ಮನ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವಳ ಮಗಳಿಗೆ ಅವ್ರ ಅತ್ತೆ ಹಿಂಗೆ ಮಾಡಿದ್ದಿದ್ರೆ ಗೊತ್ತಾಗ್ತಿತ್ತು ಅವಳಿಗೆ ಸರಿಯಾಗಿ. ಅದು ಬಿಡೆ ಗಿರ್ಜೆ, ನನ್ನ ತವ್ರ ಮನೆಯವರು ನನಗೆ ಸಹಾಯ ಮಾಡಲಿಲ್ಲ ಕಣೆ. ನಮ್ಮ ಅಣ್ಣ ಬಂದು ನಂದೇ ತಪ್ಪು ಅನ್ನಂಗೆ ಮಾತಾಡ್ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದೋಗೋ ಮಾತಾಡ್ಬಿಟ್ಟ ಕಣೆ. ಯಾವುದೇ ಕಾರಣಕ್ಕೂ ತವ್ರ ಮನೆಗೆ ಕಾಲಿಡಬೇಡ, ನಿಮ್ಮ ಅದಕ್ಕೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟ ಕಣೆ. ಗಿರ್ಜೆ, ನಮ್ಮ ಅಣ್ಣ ಇಷ್ಟು ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಳಾಗೋಗ್ಲಿ, ನಾನು ಬರಲ್ಲ ಅಣ್ಣ, ನನಗೊಂದು ಸ್ವಲ್ಪ ಆಸ್ತಿನಾದರೂ ಕೊಡು ಅಂದರೆ ಅದಕ್ಕೂ ರೆಡಿ ಇಲ್ಲ ಕಣೆ. ಕೊಡೋದಿಲ್ಲ ಅಂತ ಖಂಡಿತವಾಗಿ ಹೇಳೇ ಬಿಟ್ಟ. ಸಂಬಂಧ ಹಾಳು ಮಾಡ್ಕೋಬೇಡ ಅಂತ ನನಗೆ ಎದುರಿಸ್ತಾನೆ ನಮ್ಮಣ್ಣ. ಅಯ್ಯೋ ಮನೆ ಹಾಳ ಪಾಪಿ. ಅಲ್ಲ, ಸ್ವಂತ ತಂಗಿಗಿಂತ ಆಸ್ತಿ ದೊಡ್ಡದಾಗೋಯ್ತಂತ ಅವನಿಗೆ. ನೋಡು ಜಯಕ್ಕ, ಈಗಿನ ಕಾಲದಲ್ಲಿ ನೋಡಿ ತಿಳ್ಕೊಂಬಿಡು, ದುಡ್ಡೇ ಮುಖ್ಯ. ಪ್ರೀತಿ, ಪ್ರೇಮ, ವಿಶ್ವಾಸ ಇದ್ಯಾವುದಕ್ಕೂ ಇಲ್ಲ ಬೆಲೆ. ಸಂಬಂಧಗಳಿಗಂತೂ ಬೆಲೆನೇ ಇಲ್ಲ. ನೋಡು ಜಯಕ್ಕ, ನೀನು ಬದಲಾಗಲೇಬೇಕು. ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಬೇಡ. ನೀನು ಗಟ್ಟಿ ಆಗಬೇಕು. ನೀನು ತಿರುಗಿ ಮಾತಾಡಲೇಬೇಕು. ಇವತ್ತು ನಿಮ್ಮಮ್ಮನ ಫೋಟೋನ ಬಿಸಾಕಿದಾರೆ ನಿಮ್ಮತ್ತೆ. ನಾಳೆ ನಿನ್ನ ಮಕ್ಕಳು ಎಲ್ಲರೂ ಮನೆಯಿಂದ ಹಾಚಿಗಾಕ್ತಾರೆ. ಎಲ್ಲಿ ಹೋಗ್ತಿದ್ಯಾ ಅಕ್ಕ? ಏನು ಮಾಡ್ತೀಯಾ? ಹೌದು ಕಣೆ ಗಿರ್ಜಿ, ನಮ್ಮ ಅತ್ತೆ ಮಾಡೇ ಮಾಡ್ತಾರೆ ನಿಜವಾಗ್ಲು. ಮಾಡೇ ಮಾಡ್ತಾರೆ. ನಿಮ್ಮಮ್ಮನ ಫೋಟೋ ಇಟ್ಕೊಂಡ್ರೆ ಅವ್ರ ತಾತನ ಗಂಟೆನಾರು ಹೋಗುತ್ತಂತ. ನೀನು ಹೆಂಗೆ ಈ ಮನೆ ಸೊಸೆನೋ, ನಿಮ್ಮಮ್ಮನ ಹಂಗೆ ಸೊಸೆಯಾಗಿದ್ದಾನೆ ಬಂದಿದ್ದು. ಅಬ್ಬಬ್ಬಬ್ಬ, ಬದುಕಿರುವಾಗ ಗಂಡು ನಿಂಗೆಲ್ಲ ನೋಡ್ಕೊಂಡಿರ್ತಾರೋ ಇಲ್ವೋ, ಸತ್ತಾಗ ಮಾತ್ರ ಫೋಟೋ ಬೇಕು, ಫೋಟೋಕ್ಕೆ ಹಾರ ಬೇಕು, ಪೂಜೆ ಮಾಡಬೇಕು. ಪೂಜೆ ಮಾಡೋರಿದ್ರೆ ಚೆನ್ನಾಗಿ ಮಾಡಿಸ್ತಾರೆ. ಅದಕ್ಕೆ ನಾವು ಹೋಗಿದ್ದು ನಿನ್ನ ಗಂಡ. ಉಣೆ ಗಿರ್ಜಿ, ತರಕ್ಕೆ ಅಂತಾನೆ ಹೋದ್ರು. ನಾನು ಇಲ್ಲೇ ಬಚ್ಚಿಕೊಂಡಿದ್ದೆ. ನಿನ್ನ ಗಂಡ ನೋಡಲಿಲ್ಲ ನನ್ನ. ನೋಡಿದ್ರೆ ಮಾತಾಡೋಕ್ಕಾದ್ರೂ ಬಿಡ್ತಿದ್ನ. ಆಚೆ ಬರೋಕ್ಕೂ ಆಗ್ತಿಲ್ಲ ಕಣೆ. ಮನೇಲಿ ವಿಪರೀತ ಕೆಲಸ ಕೊಡ್ತಾರೆ ನಮ್ಮತ್ತೆ. ನೀರು ತರೋಕ್ಕೂ ಆಚೆ ಬರೋಕ್ಕಾಗ್ತಿಲ್ಲ. ಗೊತ್ತಾಯ್ತು ಜಯಕ್ಕ, ನಾನು ಕಾದೆ ಬಾವಿ ಹತ್ರ ಬತ್ತಿಯೇನೋ ಮಧ್ಯಾಹ್ನ ಅಂತ. ನೀನು ಬರಲಿಲ್ಲ. ಆಗಲೇ ಗೊತ್ತಾಯ್ತು ಮನೇಲಿ ಏನೋ ಇಕ್ಕಟ್ಟು ಮಾಡ್ತಾವ್ರೆ ಅಂತ. ಅದಕ್ಕೆ ನಾನೇ ಬಂದೆ. ಹುಡುಗರು ಏನು ಮಾಡ್ತಾವ್ರೆ? ಹುಡುಗರು ಮಲಗಿಸಿದ್ದೀನಿ ಕಣೆ. ಒಂದು 4 ಪಾತ್ರೆ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಚಳಿ ಅಂತ ನೋಡ್ಬೇಡ, ಮಳೆ ಅಂತ ನೋಡ್ಬೇಡ. ಪಾತ್ರೆ ತೊಳಿ, ಬಟ್ಟೆ ಹೋಗಿ ಎಲ್ಲ ಮಾಡು. ಇವ್ರು ಮಾತ್ರ ಅಮ್ಮ ಮಗ ಮನೆ ಒಳಗಡೆ ಬೆಚ್ಚಗೆ ಮನಿಕೊಳ್ಳಿ. ಸಾಕು ಹೋಗಕ್ಕ. ಬೆಳಿಗ್ಗೆ ತೊಳ್ಕೊಂಡ್ರಾಯ್ತು. ಥಂಡಿ ಹಿಂಗೆ ಹೊಡಿತೈತೆ, ಇವಾಗ ಏನಕ್ಕೆ ಪಾತ್ರೆ ತೊಳಿತಿ? ಬೇಡ ಕಣೆ, ಮುಸ್ರೆ ಪಾತ್ರೆ ತೊಳಿದಂಗೆ ಮನಿಕೊಂಡ್ರೆ ನಮ್ಮ ಅತ್ತೆ ಬೇರೆ ಇರೋದು. ಬೆಳಗ್ಗೆ ಬಾಯಿಗೆ ಬಂದಂಗೆ ಬೈತಾರೆ. ಸುಮ್ಮನೆ ಯಾಕೆ? ಏನಾಗಲ್ಲ. ನೀನು ಇದನ್ನೇ ಹೇಳ್ತಿರೋದು, ನೀನು ಭಯ ಪಡ್ಕೋಬೇಡ ಅಂತ. ನಿನ್ನನ್ನು ಬೈಲಿ ಬೇಕಾದ ಅನ್ಕೊಳ್ಳಿ, ಹೊಡಿಯೋಕ್ಕಂತೂ ಆಗಲ್ಲ. ಮನುಷ್ಯತ್ವನೇ ಇಲ್ದಿರೋರ ಹತ್ರ ಹೆಂಗೆ ಬದುಕಕ್ಕಾಗತ್ತೆ ಹೇಳು? ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಬೇಡ. ಇನಿಮೆ ಎಲ್ಲರೂ ನಿನ್ಗೆ ಇಷ್ಟ ಬಂದಂಗೆ ಬದುಕೋದನ್ನ ಕಲಿ ಜಯಕ. ಚಿಕ್ಕ ವಯಸ್ಸಿಂದ ಅಮ್ಮನ ಕಳ್ಕೊಂಡು ಅಣ್ಣನ ಆಶ್ರಯದಲ್ಲಿ ಒಂಟಿಯಾಗಿ ಬೆಳೆದೆ. ನನ್ನ ಭಾವನೆಗಳನ್ನ ಹೆಂಗೆ ಅರ್ಥ ಮಾಡಿಸ್ಬೇಕು, ನಾನು ಹೆಂಗೆ ಬದುಕಬೇಕು, ಕಷ್ಟಗಳು ಬಂದರೆ ಹೇಗೆ ಎದುರಿಸ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಕಣೆ. ಧೈರ್ಯನೇ ಸಾಲದು. ಆಗಿದ್ದೆಲ್ಲ ಆಗೋಯ್ತು ಬಿಡು, ಇನಿಮೇಲೆ ಧೈರ್ಯ ತಗೋ. ನಿನಗೋಸ್ಕರ ಅಲ್ದಿದ್ರು ನಿನ್ನ ಮಕ್ಕಳಿಗೋಸ್ಕರ ಜಯಕ ನೀನು ಮಾತಾಡಲೇಬೇಕು. ಇಲ್ಲ ಅಂದರೆ ನಾಳೆ ದಿನ ನಿನ್ನ ಮಕ್ಕಳು ಕೂಡ ನಿನ್ನ ಥರನೇ ಆಗ್ಬಿಡ್ತಾರೆ. ಯೋಚನೆ ಮಾಡಿದ್ಯಾ? ನೂಲ್ನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅನ್ನೋದನ್ನು ಗಾದೆ ಮಾತು ಸುಳ್ಳಲ್ಲ. ನೀನು ಯಾವಾಗಲೂ ಹೆದರ್ಕೊಂಡು ಬೆದರ್ಕೊಂಡು ಇವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ರೆ ಅದನ್ನ ನೋಡೋ ನಿನ್ನ ಮಕ್ಕಳು ಮುಂದಕ್ಕೆ ಅವರು ಹಾಗೆ ಇದ್ಬಿಡ್ತಾರೆ. ಎದುರಿಸೋ ಪ್ರಯತ್ನನೂ ಮಾಡಲ್ಲ ಅವರು. ಇಲ್ಲ ಕಣೆ, ಇಲ್ಲ, ನನ್ನಂಗೆ ಮಾತ್ರ ಆಗ್ಬಾರ್ದು ಗಿರ್ಜಿ. ನನ್ನಂಗೆ ಮಾತ್ರ ಆಗ್ಬಾರ್ದು ಕಣೆ. ನನ್ನ ಮಗಳು ನನ್ನಂಗೆ ಆಗ್ಬಾರ್ದು. ಸಮಾಧಾನ ಮಾಡ್ಕೋ ಜಯಕ, ಸಮಾಧಾನ ಮಾಡ್ಕೋ. ನಿನಗೆ ನಾನು ಬೈತಾ ಇಲ್ಲ. ನನ್ನಂಗೆ ಮಾತ್ರ ಆಗ್ಬಾರ್ದು ಕಣೆ ಗಿರ್ಜಿ. ಹೌದು, ನಿನ್ನಂಗೆ ಮಾತ್ರ ಆಗಬಾರ್ದು. ಆಗಬಾರ್ದು ಅಂದರೆ ನಿಂಗೆ ಇರಬಾರ್ದು. ಆಯಿತು, ನಾನು ಪ್ರಯತ್ನ ಮಾಡ್ತೀನಿ. ಇವಾಗ ನೀನು ಹಿಂಗೆ ಮಾಡು. ಫೋಟೋನ ನಡುಮನೇಲಿ ಇಡಬಾರ್ದು ಅಂತ ಹೇಳೋರಲ್ವಾ? ಅದೇನು ಮಾಡ್ತಾರೋ ಮಾಡಲಿ, ಹೊಡಿಯೋಕ್ಕಂತೂ ಆಗಲ್ಲ. ನೀನು ನಾಳೆ ನಡು ಮನೇಲೆ ಮತ್ತೆ ಇಡು. ಅಯ್ಯೋ ಗಿರ್ಜಿ, ಏನಂತ ಹೇಳ್ಕೊಡ್ತೀಯ? ಹ್ಞೂ ಜಯಕ, ನೀನು ನಡು ಮನೇಲೆ ಇಡು. ಏಕೆ? ಅವ್ರ ಗಂಡನ ಮಾತ್ರ ಇಟ್ಕೊಬಾರ್ದು, ನೀನು ನಿಮ್ಮ ಅಮ್ಮಂದು ಇಟ್ಕೋಬಾರ್ದಾ? ಇಡು ಜಯಕ, ಇಡು ಅಷ್ಟೇ. ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ ಹೇಳ್ಬಿಡು. ಸರಿ, ಗೊತ್ತಾಯ್ತು. ನಿನ್ನ ಗಂಡ ಬಂದು ನೋಡಿದ್ರೆ ಅಷ್ಟೇ ಮುಗೀತ. ಮೇಲೆ ನಾನು ಬರ್ತೀನಿ. ನೀನು ನಾನು ಹೇಳ್ದಂಗೆ ಮಾಡು, ಮತ್ತೆ ನಾಳೆ ಸಿಗ್ತೀನಿ. ಆಯಿತು. ಪಾತ್ರೆಗೆ ತೊಳ್ಕೊಂಡು ಕೂತ್ಕೊಂಬೇಡ, ಹೋಗು ಮಲ್ಕೋ. ಬೆಳಗ್ಗೆ ತೊಳ್ಕೊಂಡ್ರೆ ಆಯ್ತು. ಕೇಳಿದ್ರೆ ಹೇಳು, ತುಂಬ ಚಳಿ ಇತ್ತು, ನನಗೆ ತೊಳಿಯೋಕ್ಕಾಗಲಿಲ್ಲ ಅಂತ. ಹಿಂಗೆ ಮಾತಾಡ್ಬೇಕು ಇನ್ಮೇಲೆ ನೀನು. ಆಯಿತು ಕಣೆ. ಸರಿ, ಬರ್ತೀನಿ.
ಫ್ರೆಂಡ್ಸ್, ಇವತ್ತಿನ ಜಯಕನ ಸಂಸಾರ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಯಾರೋ ಮಾತಾಡೋ ಥರ, ಮಗು ಹೇಳ್ತಿರೋ ಥರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನ ಮಗುನೇ ಒಂದೊಂದ್ಸರಿ ಹೀಗಾಗುತ್ತೆ. ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ಸ್ ಮಾಡಿ. ಹಾಗೆ ಕೆಳಗಡೆ ಹೈಪ್ ಅಂತ ಒಂದು ಆಪ್ಷನ್ ಇದೆ, ಹೈಪ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಪ್ರತಿ ಸಂಜೆ 6 ಗಂಟೆಗೆ ನಮ್ಮ ಈ ಒಂದು ಎಪಿಸೋಡ್ ಪ್ರಸಾರ ಆಗುತ್ತೆ. ತಪ್ಪದೇ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.